ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವತ್ತು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ನಿಮಗೆ ಏನು ಮಾರ್ನಿಂಗ್ ವ್ಯೂ ತೋರಿಸೋಣ ಅಂತ. ಗೋಪುರ ಹಿಂದೆಗಡೆ ಶಿವ ಕಾಣ್ತಿಲ್ಲ. Okay, so in this part we have three parts. Our instructor. Anirudh. Yeah. So, since how long you have been doing? 3 years. Oh, nice. You have certified. Yeah. Nice. So, who is going to dive with us today? Who is going to dive with us? Underwater. Everyone is there. Always. All are divers. Oh, great. Say hi, all. Say hi. Our most senior diving person ante. Say ಎಷ್ಟು ವರ್ಷ? ನನ್ನ ಹೆಸರು ರಾಮ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು 12-13 ವರ್ಷ ಆಯ್ತು. 2012 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. Okay, ನಿಮ್ಗೆ ಏನಾಗಿದ್ದು ಕ್ರೇಜು? ನನ್ಗೆ ಇಂಟ್ರೆಸ್ಟ್ ಜಾಸ್ತಿ. ಈಸಿ ವರ್ಕ್, ಆರಾಮಾಗಿದ್ದೀನಿ, ಏನಿಲ್ಲ. ಮಜಾ ಮಾಡ್ಕೊಂಡು ಕೆಲಸ ಮಾಡ್ಬೋದು. ನಿಜ. ಏನಾದ್ರೂ ನಿಮ್ಗೆ ಟಫ್ ಸ್ಯಾಲ್ರಿ ಎಲ್ಲ ಹೇಳಲಿಕ್ಕಾಗಲ್ಲ. ಏನಾದ್ರೂ ಟಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಇಷ್ಟಪಡ್ತೀರಾ? ಟಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ವೆದರ್ ಮಾತ್ರ. ಡೈವಿಂಗ್ ಅಲ್ಲಿ ಏನು ಟಫ್ ಸೀನೇ ಇಲ್ಲ. ವೆದರ್ ಏನೋ ಕೆಲವೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಗಾಳಿ ಮೇಲೆ ಡಿಪೆಂಡ್. ಅದು ಲಾಸ್ಟ್ 23rd ಅಕ್ಟೋಬರ್ ಅಲ್ಲಿ ಈಗ ಲಾಸ್ಟ್ ಸೈಕ್ಲೋನ್ ಸ್ವಲ್ಪ ಅಂದ್ರೆ ಸ್ಟಾರ್ಟ್ ಆಗಿದ್ದು. ಆ ಟೈಮಲ್ಲಿ ಸ್ವಲ್ಪ ಟಫ್ ಅನಿಸ್ತು ಸಮುದ್ರದ ಸಿನಾರಿಯೋ. ಬಟ್ ಏನು ರಿಸ್ಕಿ ಇರ್ಲಿಲ್ಲ, ಆರಾಮಾಗಿ ರೀಚ್ ಆದ್ವಿ. ವಾಪಸ್ ಬರ್ತಾ ಹೋಗುವಾಗ ಕಾಮ್ ಇತ್ತು. ರಿಟರ್ನ್ ಬರೋ ಟೈಮ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಗಾಳಿ ಯಾವಾಗ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಆರಾಮಾಗಿ. ಬಟ್ ಈಗ ಏನಿದೆ ಅಂದ್ರೆ ಫಾಗಿ ಇದೆ. ನಮ್ಗೆ ಹೆಚ್ಚಿನ ಟೈಮು ಅಲ್ಲಿಂದ ಹೊರಗಡೆ ಬೀಳ್ತಾ ಇದ್ದಾವಾಗ್ಲೇ ನೇತ್ರಾಣಿ ಕಾಣಿಸುತ್ತೆ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ. ಬಟ್ ಈಗ ತುಂಬಾ ಫಾಗಿ ಇರೋದ್ರಿಂದ ಅರ್ಧ ರೂಟ್ ರೀಚ್ ಆದ್ರೆ ನಮ್ಗೆ ನೇತ್ರಾಣಿ ಕಾಣಿಸೋ ಚಾನ್ಸಸ್ ಕಡಿಮೆ. ಸ್ವಲ್ಪ ಮಧ್ಯದಲ್ಲಿ ಹೋದ ತಕ್ಷಣ ಇದು ಕಾಣಿಸಲ್ಲ, ಅದು ಕಾಣಿಸಲ್ಲ. ಇವತ್ತಿನ ಸೀನ್ ಆ ತರ ಇದೆ. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಮೊದಲೇ ನೀರಂದ್ರೆ ಭಯ ನನಗೆ. ನಿಮ್ ಸ್ವಿಮ್ಮಿಂಗ್ ಬಂದಿಲ್ಲ ಅಲ್ವಾ? ನಮ್ಗೆ ತುಂಬಾ ಈಸಿ. ನಿಮ್ಗೆ ಸ್ವಿಮ್ಮಿಂಗ್ ಬಂದಿಲ್ಲ ಅಂತಿರೋದು ನಮ್ಗೆ ತುಂಬಾ ಈಸಿ. ಅದೇ ನಮ್ ಪ್ಲಸ್ ಪಾಯಿಂಟ್. ನಿಮ್ ಸ್ವಿಮ್ಮಿಂಗ್ ಬಂದ್ರೆ ನಾವು ಟಯರ್ಡ್ ಆಗ್ತೀವಿ. ಯಾಕಂದ್ರೆ ನೀವು ಕಾಲ್ ಬಡಿತೀರಾ, ಕೈ ಬಡಿತೀರಾ, ನಿಮ್ಮನ್ನ ಕಂಟ್ರೋಲ್ ಮಾಡೋದು ಕಷ್ಟ. ನೀವೇನು ಮಾಡಿಲ್ಲ, ಆರಾಮಾಗಿ VIP ತರ ಇದ್ರೆ ನಮ್ಗೆ ತುಂಬಾ ಈಸಿ. ಸ್ವಿಮ್ಮಿಂಗ್ ಮಾಡಕ್ ಬರ್ದೇ ಏನಂದ್ರೆ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಅಡ್ವಾಂಟೇಜ್ ಯಾಕಂದ್ರೆ ಸ್ಕೂಬಾ ಬೇರೆ, ಸ್ವಿಮ್ಮಿಂಗ್ ಬೇರೆ. ಸ್ಕೂಬಾದಲ್ಲಿ ನೀವ್ ಎಷ್ಟು ಲೇಜಿ ಆಗಿರ್ತೀರೋ ಅಷ್ಟು ಈಸಿ ಆಗುತ್ತೆ. ಲೇಜಿನೆಸ್ ಬೇಕು, ಲೇಜಿ ಆಗಿದ್ದಷ್ಟು ಈಸಿ. ಸೊ ಲೇಜಿ ಆಗಿರಿ, ಯಾರು ತುಂಬಾ ಆಕ್ಟಿವ್ ಆಗಿರ್ಬೇಡ್ರಿ. ಸ್ವಿಮ್ಮಿಂಗ್ ಬರೋರಂತೂ ಸ್ಪೆಷಲಿ ಸ್ವಿಮ್ಮಿಂಗ್ ಬರ್ದೇ ಇರೋ ತರ ಇರಿ ಅಷ್ಟೇ. ಡೈವ್ ಮಾಡೋವರೆಗೂ ಅಷ್ಟೇ. ಡೈವ್ ಆದ್ಮೇಲೆ ಮತ್ತೆ ಫುಲ್ ಫಾಸ್ಟ್ ಆಗಿ ಬೇಡ ಅನ್ನಲ್ಲ ನಾವು. ಓಕೆ, ನನಗೆ ನೀವೇ ಕರ್ಕೊಂಡು ಹೋಗ್ಬೇಕು ಪಕ್ಕಾ? ಪ್ರಾಮಿಸ್? ನಾನು ತಗೊಂಡು ಹೋಗಿದ್ರು ಆರಾಮಾಗಿ ಬಿಡಿ ಆಯ್ತಾ? Scuba first time. Yeah. Excited? Very much. Yes. Excited? Nice. You come with family? I came with my family. My husband is staying back with in hotel with my 2-year-old kid. We two came here and then we will alter the shift. ನೋಡಿ, ಇವ್ರು 2 ವರ್ಷ ಮಗು ಬಿಟ್ಟು ಬಂದಿದೆ ಅಂತ ಅವ್ರ ಹಸ್ಬೆಂಡ್ ಜೊತೆ. ಸೊ ಸಪೋರ್ಟಿವ್ ಇರ್ತಾರಲ್ಲ ಹಸ್ಬೆಂಡ್ಸು. ಸೊ ಎಕ್ಸೈಟೆಡ್, ಎಲ್ಲರೂ ಎಕ್ಸೈಟೆಡ್. ಮೋಸ್ಟ್ ಆಫ್ ದ ಪೀಪಲ್ ಐ ಥಿಂಕ್ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ತುಂಬಾ ಕಡಿಮೆ ಜನ ಅನ್ಸುತ್ತೆ 2-3 ಸಲ ಮಾಡಿರೋದು. ಸಿ ಹೆಂಗಿರುತ್ತೆ ಅಂತ ಶೇರ್ ಮಾಡೋಣ ನಿಮ್ ಜೊತೆ. ನಮ್ ಮಂಜನ್ ಕೇಳೋಣ. I am the cameraman and very much excited and let's see, hope for the best. ತುಂಬಾ ಹೋಗ್ತಾ ಇದೀವಿ ಬಟ್ ನಮ್ಗೆ ಎಲ್ಲೂ ನೇತ್ರಾವತಿ ಐಲ್ಯಾಂಡ್ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ನಮ್ಮೊಬ್ರು ಗೈಡ್ ಹೇಳಿದ್ದಾರೆ ಎಂತ ಅಂತಂದ್ರೆ ಲೈಕ್ ಇವತ್ತು ಸ್ವಲ್ಪ ಫಾಗಿ ವೆದರ್ ಇದೆಯಂತೆ. ಸೊ ಅಂದಾಗೆ ನಮ್ಗೆ 1-2 ಕಿಲೋಮೀಟರ್ ಹಿಂದೆ ಇರುವಾಗ ನಮ್ಗೆ ಐಲ್ಯಾಂಡ್ ಕಾಣ್ತಾ ಇತ್ತು. ಬಟ್ ಇವತ್ತು ಸ್ವಲ್ಪ ಫಾಗಿ ಮಿಸ್ ಇರೋದ್ರಿಂದ ಸೊ ನಾವು ಆಲ್ಮೋಸ್ಟ್ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದಾಗ ನಮ್ಗೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ. ಫಸ್ಟ್ ಇದು ಇದ್ರ ಒಳಗಡೆ ಮುತ್ತು ಇದೆ ಅಂತೆ, ಅದು ಇವ್ರು ಹೇಳಿದ್ ನಮಗೆ. ಮುತ್ತು ನಾನು
ಇದಂತೆ ಮುತ್ತು ಕರಿಯ ಮುತ್ತು. आप कहाँ से आए हो? हाय, मैं हिमाचल से आया हूँ, धर्मशाला से, अच्छा. और इट्स माय फर्स्ट टाइम डाइविंग हियर. व्हाट अ ಇವರು ಹಿಮಾಚಲಿಂದ ಬಂದಿರತ್ತಂತೆ ಅಂಡ್ ಅಕೆಲೆ yes, अकेले आया हूँ. ಯಪ್ಪ ಇವ್ರು ಒಬ್ರೇ ಬಂದಿರೋದಂತೆ. Just loving the sea, excited. Not scared? No, not at all. Have you done it before? Never. No. Everyone is going to do it. So am I. ಇವ್ರು ಫಸ್ಟ್ ಟೈಮ್ ಮಾಡ್ತಿರೋದಂತೆ. ಬನ್ನಿ ಇವ್ರನ್ನ ನೋಡೋಣ, ಆಮೇಲೆ ಬೀಳ್ಬೇಕಂತ ತೋರಿಸ್ತೀನಿ. What's your name? Ansh. Your name? Devansh. Your name? Sankarsh. What's your age? I'm 13. 13. I am 10. Okay. Why do you want to do this? I love water. I really love swimming and having fun in water. And you? I like to see fishes and Same thing as you. Fishes. You want to see the fishes? You guys are excited? Yes. Really? Nice. Where's your parents? Huh? My parents. Oh, now I can understand why he's excited. ನಮಗೆಲ್ಲ ಗೊತ್ತಾಗೋಯ್ತು. ಏನಾರ ಅಂತ ಇವ್ರು ಕೇಳೋಣ. ವಾಯ್ಸ್ ಸರಿ ಇಲ್ಲ, ಗಂಟು ಸರಿ ಇಲ್ಲ ಅಂತ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಹಾಗೆ ನೀವು ಹೋಗ್ಲಿ. ಹಾಯ್. ಸರಿ ಬಿಡಿ ಪಾಪ ಹಾಯ್ ಅಂದ್ಬಿಟ್ರು. ಜ್ಯೂಸ್ ಕೊಡ್ದಂಗೆ. ನಾವು ಇಡಗುಂಜಿಗೆ ಬಂದಿದ್ದೀವಿ. ಮುರುಡೇಶ್ವರ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಇಡಗುಂಜಿಯಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡ್ತೀವಿ. ಇವಾಗ ಇಡಗುಂಜಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಚೆನ್ನಾಗಿದೆ ಅಲ್ಲ, ಫುಲ್ ಕೊಕೊನೆಟ್ ಟ್ರೀ ನೋಡಿ, ಇಲ್ಲಿ ಕೊಕೊನೆಟ್ ನೋಡಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಂ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಕೇಳಿದ್ದೆ ಮೊದಲನೇ ಟೈಮು, ಯಾವ ದೇವ್ರಂತಲೂ ಗೊತ್ತಿಲ್ಲ. ಸೊ ಜೆ ಅವ್ರು ನನಗೆ ಹೇಳಿದ್ದು ಗಣೇಶ ದೇವಸ್ಥಾನ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ. ನಾವು ಮೈಕ್ ತಂದಿಲ್ಲ, ತಾವು ಜೋರಾಗಿ ಮಾತಾಡಬೇಕು. ಹೌದಾ? ಸಾರಿ, ಮೈಕ್ ತರಬೇಕಾಗಿತ್ತು ನಾವು ಆಗಿತ್ತು. ಮರ್ತೋಯ್ತು. ಹಣ್ಣು ಕಾಯಿ ಅಂಗಡಿ ಇದು, ಗೊತ್ತಿಲ್ಲ, ಮೇ ಬಿ ಇಲ್ಲಿಂದನೇ ಎಂಟ್ರಿ ಇರುತ್ತೆ. ಅಂಗಡಿ ಇಲ್ಲ ಇದೆ ಅಂದರೆ ಇಲ್ಲಿಂದನೇ ಎಂಟ್ರಿ ಇರಬಹುದು. ಇಲ್ಲಿ ಫುಲ್ ಹಿಂಗೆ ಕವರ್ಸ್ ಮಾಡಿಟ್ಟಿದ್ದಾರೆ. ದೇವಸ್ಥಾನ ಅಲ್ಲಿ ಒಳಗೆ ಹೋಗಿ ಫೋಟೋ ತೊಗೊಳ್ಬಾರ್ದಂತೆ. ಮಹಾಮಂಗಳಾರತಿ ಆಗ್ತದೆ, ಇಲ್ಲಿಂದನೇ ಎಲ್ಲರೂ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಗಣೇಶನ ದೇವಸ್ಥಾನ.